ಶುಭೋದಯ, ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಕೆಲವೊಂದು ವಿಚಾರ ಮಾತಾಡೋಣ ಅಂತದ್ದು. ಆ್ಯಕ್ಚುಲಿ ನನಗೆ ಇವತ್ತು ಕೋರ್ಟ್ ಇದೆ. ಸೌಜನ್ಯ ಹೋರಾಟ ಮಾಡಿದ್ರ ಪ್ರತಿಫಲ ಹೈಗ್ರೌಂಡ್ ಸ್ಟೇಷನಲ್ಲಿ ನನ್ನ ಮೇಲೊಂದು ಕಂಪ್ಲೇಂಟ್ ಆಗುತ್ತೆ. ಸ್ವಸ್ತಿಕೆ ಜೈನ್ ಎನ್ನುವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ, ನಾನು ಧರ್ಮಗಳ ವಿರುದ್ಧ ದ್ವೇಷ ತಂದಿರ್ತೀನಿ ಅಂತ. ಸೊ ಅದರದ್ದು ಎವಿಡೆನ್ಸ್ವರೆಗೆ ಬಂದಿದೆ. ಆ್ಯಕ್ಚುಲಿ ನನ್ನ ಅಡ್ವೊಕೇಟ್ ರೆಡಿ ಇದ್ದಾರೆ. ನಿನ್ನೆ ನನಗೆ ಮರ್ತೋಗಿತ್ತದು, ನನ್ನ ಅಡ್ವೊಕೇಟ್ ರಿಮೈಂಡ್ ಮಾಡಿದ್ದು, ನಾಳೆ ಕೇಸ್ ಇದೆ ಮೇಡಮ್ ಅಂತ, ಸ್ವಲ್ಪ ಬೇಗ ಬನ್ನಿ. ಲಾಸ್ಟ್ ಟೈಮೇ ನನ್ನ ಅಡ್ವೊಕೇಟ್ ಕ್ರಾಸ್ಗೆ ರೆಡಿ ಇದ್ದರು, ಎವಿಡೆನ್ಸ್ವರೆಗೆ ಬಂದಿದೆ. ಬಟ್ ಅವರೇನೋ ಹೇಳಿದರು, ನಮಗಿನ್ನೂ ಏನೋ ಅಪ್ಲಿಕೇಶನ್ ಹಾಕಬೇಕಾ, ಏನೋ ಸೆಕ್ಷನ್ ಹಾಕಬೇಕಾ. ಸೆಕ್ಷನ್ ಹಾಕೋಕ್ಕೆ ಬರಲ್ಲ. ಆಲ್ರೆಡಿ ಒಂದು ರಾಂಗ್ ಸೆಕ್ಷನ್ ನನಗೆ ಹಾಕಿದ್ದಾರೆ, ಒಂದು ಸುಳ್ಳು ಸೆಕ್ಷನ್ ನನಗೆ ನನ್ನ ಮೇಲೆ ಹಾಕಿದ್ದಾರೆ, 201 ಸಾಕ್ಷಿನಾಶ ಅಂತ. ವಿಷಯ ಇಷ್ಟೇ, ನಾನು ಫೇಸ್ಬುಕ್ ಸೌಜನ್ಯ ಹೋರಾಟದ ವಿಚಾರದಲ್ಲಿ ಫೇಸ್ಬುಕ್ಕಲ್ಲಿ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದವಳು, ಅತಿ ಹೆಚ್ಚು ಪೋಸ್ಟ್ ಹಾಕಿದವಳು. ಸೊ ಒಂದು ಸಣ್ಣ ಸಣ್ಣ ವಿಚಾರಗಳು ಕೆಲವು ಹೇಳ್ತೀನಿ. ಅವರು ನನಗೆ FIR ಹಾಕಿದ್ರದ್ದು ಒಂದು, ನಾನು ಮೋದಿ ಮತ್ತು ಅಮಿತ್ ಶಾ ಅವರ ಫೋಟೋ ಹಾಕಿ, ಅಮಿತ್ ಶಾ ಅವರ ಫೋಟೋ ಹಾಕಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗದಿರೋಕ್ಕೆ ಅಮಿತ್ ಶಾದು ಕೈವಾಡ ಇದೆ, ಯಾಕಂದರೆ ಅವರು ಜೈನ ಧರ್ಮದವರು, ಅವರವರ ಜಾತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಧರ್ಮಸ್ಥಳ ವಿಚಾರದಲ್ಲಿ ನಾನು ಬರೆದಿದ್ದೆ. ಅದು ಫೋಟೋ ಹಾಕಿ ಬರೆದಿದ್ದೆ. ಅದರ ಮೇಲೆ ಅದು ಒಂದು ಪೋಸ್ಟು. ಮತ್ತು ನಿಮಗೆ ಗೊತ್ತಿರ್ಬೋದು, ಫೇಮಸ್ ಹೋಟೆಲು ಬೆಂಗಳೂರಲ್ಲಿ ನಿಸರ್ಗ ಗ್ರ್ಯಾಂಡ್ ಅಂತ, ನಮ್ಮ ಸಂಬಂಧಿಕರಿಗೆ ಪರಿಚಯಸ್ಥರು ಹೌದು. ಅವರು ತುಂಬ ಕಾಸ್ಟ್ಲಿಯಲ್ಲಿ, ಅಲ್ಲಿದೊಂದು ವಿಶೇಷ ಅಂದರೆ ಮತದಾನ ಆದ ದಿವಸ ಅಲ್ಲಿ ಮಸಾಲ ದೋಸೆ ಫ್ರೀ ಕೊಡ್ತಾರೆ. ಸೊ ಅವರೇನೋ ಹೀಗೆ ಹೇಳಿರುವಾಗ ನಾನು ಅಲ್ಲಿ ಆ್ಯಕ್ಚುಲಿ ಕಬ್ಬನ್ ಪಾರ್ಕಿಗೆ ತನಿಖೆಗೆ ಹೋಗಿ ಬರೋ ಟೈಮಲ್ಲಿ ಅಲ್ಲಿ ಜೋರು ಮಳೆ ಹೊತ್ತಲ್ಲ, ಧರ್ಮಸ್ಥಳ ಲಕ್ಷ ದೀಪೋತ್ಸವನೂ ಹೌದು. ಅಲ್ಲಿಂದ ಒಂದು ಉಪ್ಪಿಟ್ಟು ತಿಂದೆ. ಅಲ್ಲಿ ಒಂದು ಬೋರ್ಡ್ ಇತ್ತು, ಇಲ್ಲಿ ಜೈನ್ ಐಟಮ್ಸ್ ಅವೈಲೇಬಲ್ ಹಿಯರ್ ಅಂತ. ನಾನು ಏನು ಕ್ಯಾಪ್ಷನ್ ಹಾಕಿಲ್ಲ, ಜಸ್ಟ್ ಫೋಟೋ ತೆಗೆದು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದೆ. ಅದಕ್ಕೊಂದು ಕೇಸು, ಅದು ಸಂಬಂಧಿತ ಒಂದು ಕೇಸು. ನೋಡಿ ಎಷ್ಟು ಸುಲಭವಾಗಿ ನಮ್ಮನ್ನು ಸಿಕ್ಕಿಸಿ ಹಾಕಿದ್ರಂದರೆ ಆ ಟೈಮಲ್ಲಿ. ಅದೇ ನಾನು ಮೊನ್ನೆ ಇಲ್ಲಿ HSR ಸ್ಟೇಷನ್ದು SCPಗೆ ಕೇಳೋದು, ವೀರೇಂದ್ರ ಹೆಗ್ಡೆಯವರಿಗೆ ಒಂದು ಕಾನೂನು, ನಮಗೊಂದು ಸಾಧಾರಣ ಜನರಿಗೊಂದು ಕಾನೂನು. ಯಾಕಂದರೆ ನಾನೊಂದು FIR ಮಾಡೋಕ್ಕಿಲ್ಲಿ ಎಷ್ಟು ಒದ್ದಾಡಿದ್ದೀನಿ ಅಂದರೆ 3 months ಆಲ್ಮೋಸ್ಟ್ ಐ ಸಫರ್ಡ್. ಮತ್ತು ಇಲ್ಲಿ ಆಗಲಿಲ್ಲ ಅಂತೇಳಿ ಮಂಗಳೂರಲ್ಲಿ ಮಾಡಿಸಿದೆ. ಮತ್ತು ಮನೆಗೆ ಇಲ್ಲಿ ಕೂಡ ನಾನು ಏಪ್ರಿಲ್ 11ಕ್ಕೆ ಹೋಗಿ ಇಲ್ಲಿ ಕೂಡ ಒಂದು FIR ಮಾಡಿಸಿದೆ. ಅದನ್ನು ನಾನೇನು ಆ FIR ಕಾಪಿಯನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಪ್ರಚಾರ ಏನು ಮಾಡಿಲ್ಲ, ಎಲ್ಲ ಗುಟ್ಟಾಗಿ ಇಟ್ಟಿದ್ದೀವಿ. ನೋಟಿಸು ಸಿಗಬೇಕಾದವರಿಗೆ ಸಿಗುವಾಗ ಬರ್ತಾರೆ. ಸೊ ನನ್ನ ಕೆಲಸ ಮುಗಿತು. ಅದರ ಭಾಗವಾಗಿ ಇನ್ನೊಂದು ಪ್ರೊಸೀಜರ್ ಬಾಕಿ ಇದೆ. ನಾನು ನನ್ನ ಮೊಬೈಲನ್ನು ಹ್ಯಾಂಡ್ ಓವರ್ ಮಾಡಬೇಕು. ನೀವು ಕೇಳ್ಬೋದು, ನಾವು FIR ಮಾಡಿಸಿದರೆ ನಾವು ಯಾಕೆ ಕೊಡಬೇಕು ಅಂತ. ಆ್ಯಕ್ಚುಲಿ ನನ್ನ ಮಂಗಳೂರದ್ದು ಕೇಸಿಗೂ ಕೇಳಿದರು, ಬಟ್ ಅಲ್ಲಿ ಬೇಡ, ಕೊನೆಗೆ ಪೆನ್ ಡ್ರೈವಲ್ಲಿ ಹಾಕ್ಕೊಡಿ. ಇಲ್ಲಿ ಆಲ್ರೆಡಿ ನಾನು ಎಲ್ಲ ಪೆನ್ ಡ್ರೈವಲ್ಲಿ ಹಾಕಿ ಕೊಟ್ಟಿದ್ದೀನಿ. ಆದರೆ ಅವ್ರು ಹೇಳೋದೇನೆಂದರೆ, ನಿಮ್ಮ ಮೊಬೈಲ್ ಕೊಟ್ಟರೆ ನಮಗೆ ದಾಖಲೆಗಳು, ಯಾಕಂದ್ರೆ ನನ್ನ ಮೊಬೈಲ್ಗೆ ಕೆಲವೊಂದು ಮೆಸೇಜ್ಗಳು ಬಂದಿದೆ, ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡಿದೆ. ನನಗೆ ಅದು ಗೊತ್ತಾಗಬೇಕು. ನನ್ನ ಹೆಸರಲ್ಲಿ ಒಂದು ಫೇಕ್ ಚಾಟ್ ಕ್ರಿಯೇಟ್ ಆಗಿದೆ, ನಾನು ಪ್ರಶಾಂತಿಗೆ ಮಾಡಿದ ಥರ ಒಂದು ಅಶ್ಲೀಲವಾದ ಚಾಟ್ಗಳು ಕ್ರಿಯೇಟ್ ಆಗಿದೆ, ಮತ್ತು ಸಾಂಗ್ಸ್ ಕ್ರಿಯೇಟ್ ಆಗಿದೆ, ಮತ್ತು ಕೆಲವೊಂದು ತುಂಬ ಇದೆ ಪೋಸ್ಟರ್ಗಳು. ನಮಗೆ ಸಸ್ಪೆಕ್ಟೆಡ್ ಇರುವ ವ್ಯಕ್ತಿ ಒಬ್ಬ, ಬಟ್ ನನಗೆ ಪ್ರಶಾಂತ್ ಅನ್ನೋ ಡೌಟ್ ಇದೆ. ಅದು ತನಿಖೆಯಲ್ಲಿ ಪ್ರೂವ್ ಆಗಬೇಕು. ಯಾಕಂದರೆ ಪ್ರಶಾಂತ್ ಮತ್ತು ಅಣ್ಣಾ ಬಾಂಡಿಗೆ ಏನು ಕನೆಕ್ಷನು, ಯಾಕಂದರೆ ಮತ್ತು ಹರಿಣಾಕ್ಷ ಶೆಟ್ಟಿ, ಪ್ರಶಾಂತ್, ಹರಿಣಾಕ್ಷ ಶೆಟ್ಟಿ, ಅಣ್ಣಾ ಬಾಂಡ್, ವಿಜಯ ನಾರವಿ, ಅನೀಶ್ ಜಾರ್ಜ್, ಒಂದು 5 ಜನರದ್ದು ನನ್ನ ಸಸ್ಪೆಕ್ಟೆಡ್ ಮೆಂಬರ್ಸ್ದು ಹೆಸರು ಹೇಳಿದ್ದೀನಿ. ಸೊ ಇವರ ತನಿಖೆ ಆಗಬೇಕು ಅಂತ. ನನ್ನ ಹಿಂದೆ ಆಟ ಆಡಿದವರು, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ತೇಜೋವಧೆ ಮಾಡಿದವರು. ಮತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ, ನಾನು ವಿಜಯ್ ವಿಖ್ಯಾತ್ ಗೊತ್ತಿರ್ಬೋದು ನಿಮಗೆ, ವಿಜಯ್ ವಿಖ್ಯಾತ್ ಅವರು ಆ್ಯಕ್ಚುಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಹೇಶ್ ತಿಮ್ರೋಡಿ ತುಂಬ ನ್ಯೂಸ್ ಮಾಡಿದರು. ಮತ್ತು ಒಂದು ವಿಡಿಯೋದಲ್ಲಿ ಹೇಳಿದರು, ಪಾಪ ಅವರಿಗೆ ಕೇಸ್ ಆದಾಗ ತುಂಬ ಸಮಸ್ಯೆ ಆಯಿತು. ಅವ್ರ ಜಾಬೇ ಹೋಯಿತು, ಅವರಿಗೆ ಹೈಕೋರ್ಟಿಂದ ನೋಟಿಸ್ ಬಂತು, ಜಾಬ್ ಹೋಯಿತು. ಇವನ್ ನಂದು ಜಾಬ್ ಹೋಗೋ ಪರಿಸ್ಥಿತಿಯಲ್ಲಿತ್ತು. ಬಟ್ ನನ್ನ ಕಂಪನಿಯವರು ನನಗೆ ತುಂಬ ಸಪೋರ್ಟ್ ಮಾಡಿದರು ಆ ಟೈಮಲ್ಲೂ ಈ ಟೈಮಲ್ಲೂ ತುಂಬ ಸಪೋರ್ಟ್ ಮಾಡಿದರು, ನನ್ನ ಜೊತೆ ನಿಂತ್ಕೊಂಡ್ರು. ನಾನು ಹೇಳಿದೆ, ಸರ್ ನಾನು ಕೊಲೆಗಾರ್ತಿಯೋ ಅತ್ಯಾಚಾರಿಯೋ ಅಲ್ಲ, ಕಳ್ಳತನ ಮಾಡಿದವಳಲ್ಲ, ಒಂದು ಸೋಷಿಯಲ್ ಕನ್ಸರ್ನ್ ಸರ್, ಜಸ್ಟಿಸ್ ಫಾರ್ ಸೌಜನ್ಯ, ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ, ಅದರ ಬಗ್ಗೆ ಬರೆದಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಹೌದು. ಬಟ್ ನಾನೊಂದು ರೈಟಿಂಗಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟು, ನನ್ನ ಜಾಬ್ ತೆಗಿಸ್ಲಿಕ್ಕೆ ಡಿ ಗ್ಯಾಂಗ್ನವರು ತುಂಬ ಪ್ರಯತ್ನ ಮಾಡಿದ್ದಾರೆ 2 ವರ್ಷ ಮೊದಲು. ಬಟ್ ಏನೋ ದೇವರ ದಯ, ನನಗೆ ಜಾಬ್ ಸಿಕ್ತು, ಜಾಬ್ ಉಳೀತು ನಂದು. ಈಗ ಇತ್ತೀಚೆಗೆ ಮೊನ್ನೆ ಅಣ್ಣಾ ಬಾಂಡ್ ಕೂಡ ತುಂಬ ಕಿರಿಕಿರಿ ಮಾಡಿದ್ದಾನೆ. ನಮ್ಮ HRಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಫೀಸ್ದು ಡೀಟೇಲ್ಸ್ ತಗೊಂಡು, ಆಫೀಸ್ ಹೆಸರಲ್ಲಿ, ನನ್ನ ಡಿಜಿಟಲ್ ಕಂಪನಿ ಹೆಸರಲ್ಲಿ ಒಂದು ವಿಡಿಯೋ ಮಾಡಿಸಿ, ಏನೇನೋ ತುಂಬ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದ ಕಾನೂನು ಕ್ರಮ ತಗೊಂಡಿದ್ದೇವೆ. ನನ್ನ ಆಫೀಸ್ನವ್ರದ್ದು ಫುಲ್ ಸಪೋರ್ಟ್. ಸೊ ಇವತ್ತು ಚಾರ್ಜ್ ಶೀಟು ನಾನು ಮೊದಲೇ ತೊಗೊಂಡಿದ್ದೀನಿ. ನಾನು ಪ್ರತಿಯೊಂದು ನನ್ನ ಬಗ್ಗೆ ಸಮನ್ಸ್ ಬಂದ ಕೂಡಲೇ, ನನಗೆ ನಂಬರ್ ಸಿಕ್ಕಿದ ಕೂಡಲೇ ನಾನು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಚಾರ್ಜ್ ಶೀಟ್ ತೊಗೊಂಡು ಈ ಕೇಸ್ ಫುಲ್ಲು ಸ್ಟಡಿ ಮಾಡಿ, ಇದರಲ್ಲಿ ಏನಿಲ್ಲ
ಅಂಥ ಅಶ್ಲೀಲವಾದ ಪೋಸ್ಟ್ಗಳಾಗಲಿ ಏನೂ ಇಲ್ಲ. ನಾನೊಂದು ನ್ಯಾಯದ ಪರ ಗಟ್ಟಿಯಾಗಿ ಧ್ವನಿ ಎತ್ತಿದ್ದೀನಿ. ಅದೇ ಅಮಿತ್ ಶಾದೊಂದು ಫೋಟೋ ಹಾಕಿದೆ, ಮತ್ತು ಜೈನ್ ಐಟಮ್ಸ್ ಅವೈಲೇಬಲ್ ಹಿಯರ್ ಅಂತ ಒಂದು ಜೈನರ್. ನಾನೇನು ಬರೀಲಿಲ್ಲ, ಅದಕ್ಕೆ ಕ್ಯಾಪ್ಷನ್ ಕೂಡ ಬರೀಲಿಲ್ಲ, ಅದಕ್ಕೆ ಕಮೆಂಟ್ಗಳು ಕೆಟ್ಟದಾಗಿತ್ತು. ಅದಕ್ಕೋಸ್ಕರ ಏನು ಗೊತ್ತಿಲ್ಲ ಈ ವಿಚಾರದಲ್ಲಿ ನನಗೆ ಯಾಕೆ ಕೇಸ್ ಹಾಕಿದ್ದಾರೆ ಡಿಗೆ ಅಂತ ಗೊತ್ತಿಲ್ಲ. ಎನಿವೇ ಸ್ವಸ್ತಿಕ್ ಜೈನ್ ನಾನು ರೆಡಿ ಇದ್ದೀನಿ, ನೀವು ಸಹ ಬನ್ನಿ. ಮತ್ತು ಈ ಪೋಸ್ಟ್ ಡಿಲೀಟ್ ಮಾಡಿದೆ ನಾನು, ಕೆಲವರು ಹೇಳಿದ ಕೂಡಲೇ ಪೋಸ್ಟ್ ಡಿಲೀಟ್ ಮಾಡಿದೆ. ಫಸ್ಟಿಗೆ ಹಾಕಿರಲಿಲ್ಲ ನೋಡಿ, ಸೆಕ್ಷನ್ ಹಾಕಿರಲಿಲ್ಲ, 153 ಸೆಕ್ಷನ್ ಇತ್ತು. ಮತ್ತು 201 ಸೆಕ್ಷನ್ ಹಾಕಿದ್ದಾರೆ, ಸಾಕ್ಷಿನಾಶ ಅಂತ. ನಾನು ಒಂದೇ ಕೇಳಿದೆ, 20,000 ಮೊಬೈಲ್ ಹಿಡ್ಕೊಂಡು ಹೋಗಿ ಕೊಟ್ಟಿದ್ದು, ಸಾಕ್ಷಿನಾಶ ತೆಗೀರಿ ಮೊಬೈಲ್ ಕೊಟ್ಟು ಬಂದಿದ್ದೀನಿ ನಾನು. 2023ರಿಂದ 2026ರವರೆಗೆ ನನ್ನಲ್ಲಿರೋ ಮೊಬೈಲ್ಗಳ ಸಂಖ್ಯೆ 6. ಒಂದು ನನ್ನಲ್ಲಿ ಫಸ್ಟಿಗೆ ಇದ್ದಿದ್ದು ಅಲ್ಲಿದೆ, ನಾನು ತೋರಿಸಲಿಲ್ಲ, ಮನೆ ಒಳಗಡೆ ರೂಮಲ್ಲಿ ಸಾಲಾಗಿಟ್ಟಿದ್ದೀನಿ ಮೊಬೈಲ್ಗಳ ಕವರ್ಗಳು. ಫಸ್ಟ್ ಮೊಬೈಲ್ ರೆಡ್ಮಿ ಏನಿತ್ತು, ರಿಯಲ್ಮಿಯ ರೆಡ್ಮಿನೇ ಅಂತು, ಅದು ಸ್ವಲ್ಪ ಮೂಡುಬಿದ್ರೆ ಸ್ಟೇಷನಲ್ಲಿ ಕೊಟ್ಟೆ ತನಿಖೆಗೆ ಅಂತ. ನೆಕ್ಸ್ಟ್ ನಾನು ಅದಕ್ಕಿಂತ ಮೊದಲೇ, ನಾನು 2 ತಿಂಗಳ ಮೊದಲೇ ನನಗೇನು 6th ಸೆನ್ಸ್ ಬಂದಿದೆ ಗೊತ್ತಿಲ್ಲ, ನಾನು ಆಲ್ರೆಡಿ ಇನ್ನೊಂದು ಮೊಬೈಲ್ ತೊಗೊಂಡಿಟ್ಟಿದ್ದೆ ನನ್ನ ಬರ್ಡೇಗೆ ಅಂತ, ನಾನೇ ಗಿಫ್ಟ್ ಮಾಡಿರೋದು. ಒಂದು ಒಳ್ಳೆ ಮೊಬೈಲ್, ವೀಡಿಯೋ ಎಲ್ಲ ಮಾಡೋಣ ಅಂತ. ಆ ಮೊಬೈಲನ್ನು ಹೈಗ್ರೌಂಡ್ ಸ್ಟೇಷನಲ್ಲಿ ಕೊಟ್ಟೆ. ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಕೇಳಿದ್ರು, ಅಲ್ಲಿ ಮೂಡುಬಿದ್ರೆಯಲ್ಲಿ ಇದೆ ಅಂತ ಹೇಳಿದೆ. ಪ್ರತಿಯೊಂದು ಸ್ಟೇಷನಿಗೆ ಒಂದೊಂದು ಮೊಬೈಲ್ ಕೊಡೋಕ್ಕಾಗಲ್ಲ, ಅದು ಒಂದೇ ವೀಡಿಯೋದಲ್ಲಿ ಮಾಡಿದ್ದು, ನೀವು ಮೂಡುಬಿದ್ರೆಯಿಂದ ಕಲೆಕ್ಟ್ ಮಾಡಿ ಅಂತ ಹೇಳಿದೆ. ಹೈಗ್ರೌಂಡ್ ಸ್ಟೇಷನಲ್ಲಿ ಒಂದು ಮೊಬೈಲ್ ಇತ್ತು. ನೆಕ್ಸ್ಟು ಆಮೇಲೆ ಮೊಬೈಲ್ ಕೊಟ್ಟಿಲ್ಲ, 2 ಮೊಬೈಲ್ ಹೋಗಿರೋದು. ಮೊನ್ನೆ ಏನಾಯ್ತು ಅಂದರೆ, ನಾನು ಕೊಟ್ಟ ಕಂಪ್ಲೇಂಟಿಗೆ ಈಗ ಸ್ವಲ್ಪ ತನಿಖೆ ಫಾಸ್ಟ್ ಆಗಲಿಕ್ಕೆ ನನ್ನ ಒಂದು ಓಪ್ಪೋ A59 ಅದು ಸಹ ಒಂದು 15,000 ಕೊಟ್ಟಿದ್ದೀನಿ, ಅದು ಕೊಡಬೇಕಾಗುತ್ತೆ ಈಗ. ಮತ್ತು ಒಂದು ಬೇಸಿಕ್ ಹ್ಯಾಂಡ್ಸೆಟ್ ನಾನು ತೊಗೊಂಡಿಟ್ಟಿದ್ದೆ ಎಮರ್ಜೆನ್ಸಿಗೆ ಅಂತ, ಅದು ನಾನು ಯೂಸ್ ಮಾಡ್ತಿದ್ದೀನಿ. ಈಗ ನಾನು ತೊಗೊಂಡಿದ್ದು ಮೊನ್ನೆ ಅಷ್ಟೇ 16,000 ಕೊಟ್ಟು ರೆಡ್ಮಿದೊಂದು. ನಾನು 20,000ಕ್ಕಿಂತ ಹೆಚ್ಚು ಮೊಬೈಲ್ ತೊಗೊಳ್ಳಲ್ಲ, ಯಾಕಂದರೆ ಎಲ್ಲರೂ ನಂದು ಪೊಲೀಸ್ ಸ್ಟೇಷನಿಗೆ ಹೋಗೋದು. ಸೊ ಏನಾದರೂ OnePlus ತುಂಬ ಜನ ಸಜೆಸ್ಟ್ ಮಾಡಿದ್ರು, ಒಳ್ಳೆ ಕ್ಯಾಮೆರಾ ತೊಗೊಳ್ಳಿ ಮೇಡಮ್, ಒಳ್ಳೆ ವೀಡಿಯೋ ಕ್ಲಾರಿಟಿ ಬರುತ್ತೆ, ಐಫೋನ್ ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ. ತೊಗೊಳ್ಬೋದು, ನನಗೆ EMI ಮಾಡಿ ಎಲ್ಲ ತೊಗೋಬೋದು. ಇದನ್ನೆಲ್ಲ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ ಗೋವಿಂದ ನಮ್ಮ ಕತೆ ಅಷ್ಟೇ. ಮೊಬೈಲ್ದು ಹೈಗ್ರೌಂಡ್ ಸ್ಟೇಷನ್ದು ಯಾವತ್ತೇ 3 ತಿಂಗಳಲ್ಲಿ ರಿಲೀಸ್ ಮಾಡಿ ತೊಗೊಂಡೋಗಿ ಅಂತ ಹೇಳಿದರು. ನಾನು ಇನ್ನೊಂದು ಮೊಬೈಲ್ ಇರೋ ಕಾರಣ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಮತ್ತು ವೀಡಿಯೋಗಳು ಸೌಜನ್ಯ ರಿಲೇಟೆಡ್ ನನಗೆ ತುಂಬ ಜನ ಹೇಳಿದರು, ಬೇಡ, ಇಗ್ನೋರ್ ಮಾಡಿ, ಸ್ಟಾಪ್ ಮಾಡಿ, ಬೇರೆ ವೀಡಿಯೋ ಡೈವರ್ಟ್ ಮಾಡಿ ಅಂತ. ನಾನು ಸಹ ಅಂದ್ಕೊಂಡೆ. ಕಳೆದ ವಾರ ನಮ್ಮೊಬ್ಬರು ರಿಲೇಟಿವ್ಸ್ ಇದ್ದಾರೆ, ಅವರು ನನ್ನನ್ನು ರಾಯರ ಮಠಕ್ಕೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಒಬ್ಬರು ಗುರುಗಳಿದ್ದಾರೆ. ಜಸ್ಟ್ ಇಗ್ನೋರ್ ಮಾಡಿ, ಇದೆಲ್ಲ ವಿಚಾರಗಳನ್ನು ತಲೆಯಿಂದ ತೆಗೀರಿ ನೀವು, ಎಕ್ಸ್ಪೆಷಲಿ ದಟ್ ಪ್ರಶಾಂತ್ ಮ್ಯಾಟ್ರನ್ನು ತೆಗೀರಿ. ನೀವು ಎಷ್ಟು ಅವನ ಬಗ್ಗೆ ಚಿಂತೆ ಮಾಡ್ತೀರೋ ತುಂಬ ನೀವು ಒಂಥರ ಮಾನಸಿಕವಾಗಿ ಅಸ್ವಸ್ಥ ಆಗ್ತೀರಿ, ಬೇಡ ಅವನ ವಿಚಾರ ಅಂತ ತುಂಬ ಜನ ಹೇಳಿದರು. ಸೊ ನನಗೆ ಏನು ತಡೀಲಿಕ್ಕೆ ಆಗ್ತಿಲ್ಲ. ಅವ್ರು ನನಗೆ 10 ನಿಮಿಷ ಮಾತಾಡಲಿಕ್ಕೆ ಸಿಕ್ಕಿದ್ರೆ ಸಾಕಿತ್ತು, ನಂದು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ. ಸೊ ನಾನೊಂದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವತ್ತೊಂದು FIR ಪ್ರೊಸೀಜರ್ ಆಗೋ 4 ಗಂಟೆ ಟೈಮ್ ಇತ್ತು, ಸುಮ್ಮನೆ ಕೂತ್ಕೊಂಡಿದ್ದೆ. ಸೊ ಡೀಟೇಲಾಗಿ ಬರದೆ ಎಲ್ಲ ವಿಷಯವನ್ನು ಅದನ್ನು ಪೋಸ್ಟ್ ಮಾಡೋ ಅಂದ್ಕೊಂಡ್ರೆ, ಆ ಮನೆಗೆ ಎಲ್ಲಿಯಾದರೂ ಆ ವ್ಯಕ್ತಿಗೆ ತಲುಪಿಸೋಣ ಅಂದರೆ ಇದನ್ನು ತಗೊಂಡು ಇನ್ನು ಪುನಃ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಟ್ಕೊಂಡು ನಾನು ಈ ಟ್ರ್ಯಾಪ್ ಅಂತ ಮಾಡ್ತಾರೆ. ಅಂಥದ್ದೇನು ಬರೀಲಿಲ್ಲ ನಾನು, ಅಂಥ ಟ್ರ್ಯಾಪ್ಗಳು ಮೆಸೇಜ್ಗಳು ಏನೂ ಇಲ್ಲ, ನಮ್ಮ ನಡುವೆ ಸಂಭಾಷಣೆಗಳು ಏನಿಲ್ಲ. ಎಲ್ಲ ಅದು ಪ್ರಶಾಂತಿಗೆ ಗೊತ್ತು, ಆಯಿತಾ. ಒಂದೇ ಆ ಹಠಮಾರಿ ವ್ಯಕ್ತಿದು ಮೊಂಡು ಹಠತನ, ನನ್ನಲ್ಲಿ ಮಾತಾಡಲ್ಲ ಅಂತ. ನಾನು ನೋ ಅಂದಮೇಲೆ ನಾನು ನೋ ಅಂದ ಅವನ ಹಿಂದೆ ಹೋಗಿಲ್ಲ, ನೀವು ಅಂದುಕೊಳ್ಳೋ ಥರ ನನ್ನಲ್ಲಿ ಹೋಗಿಲ್ಲ. ಏನೇನೋ ಕಥೆಗಳು ಸೃಷ್ಟಿಯಾಗಿದೆ ಅಂದರೆ, ಈ ವ್ಯಕ್ತಿಯನ್ನು ನನಗೆ ಡೆಲ್ಲಿಯಿಂದಲೇ ಪರಿಚಯ, ಅಲ್ಲಿಂದೆಲ್ಲ ಚಾಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವರು, ಫೇಕ್ ಚಾಟ್ಗಳು, ಅಶ್ಲೀಲ ಚಾಟ್ಗಳು. ಯಾರೊಬ್ಬರಿಗೆ ಫೋನ್ ಹೋಗಿತ್ತಂತೆ, ಇವ್ರದ್ದು ಡೆಲ್ಲಿಯಿಂದಲೇ ಶುರುವಾಗಿದೆ ಅಂತ. ನನಗೆ ಆ್ಯಕ್ಚುಲಿ ಗಾಣಿಗೆ ಯಾರು ಪ್ರಶಾಂತ್ ಪರಿಚಯ ಮಾಡ್ಕೊಂಡಿದ್ದೆ, ನನ್ನ ಡೆಲ್ಲಿಯಲ್ಲಿ ನನ್ನ ನಂಬರ್ ಕೊಟ್ಟರು. ಆವಾಗಲೇ ನಾನು ಅಕ್ಕನಲ್ಲಿ ಡೆಲ್ಲಿಯಿಂದಲೇ ಮಾತಾಡಿಸಿದ್ದೀನಿ ಅವರಲ್ಲಿ, ಆಯಿತಾ. ಅಂತ ನನಗೆ ಮತ್ತೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಯಾವುದೋ ಒಂದು 2-3 ವೀಡಿಯೋಗಳು ಕಳಿಸಿದ್ರು, ಒಂದು ಇಂಟರ್ವ್ಯೂ ಮಾಡಿದ್ರು ನಂದು ಅಷ್ಟೇ. ಮೊನ್ನೆ ನವಂಬರ್ 24ಕ್ಕೆ ಅವರ ಅಮ್ಮ ತೀರ್ಕೊಂಡ ಟೈಮಲ್ಲಿ ಅಷ್ಟೇ ನಾನು ಕ್ಲೋಸ್ ಆಗಿ ಮಾತಾಡಿದವರಲ್ಲಿ. ಒಂದು ಸಾಂತ್ವನ ಹೇಳಲಿಕ್ಕೆ ಅಂತ ಕಾಲ್ ಮಾಡಿದ್ದು, ಒಂದು ಹೋರಾಟಗಾರ ದೃಷ್ಟಿಯಿಂದ. ಅವರು ಆವಾಗ ಕಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ನಾರ್ಮಲಿ, ಅದು ಪ್ರಶಾಂತಿಗಲ್ಲ, ಅವತ್ತು ವಿಜಯನಾರೇ ಕೂಡ ನನಗೆ ಒಂದು ಅನುಕಂಪ ಬಂದಿತ್ತು ನನ್ನ ಮನಸ್ಸಲ್ಲಿ. ಅಯ್ಯೋ, ಯಾರಿಲ್ಲದ ಹೆಂಗಸವ್ರಿಗೆ ಹೆಲ್ಪ್ ಮಾಡಬೇಕು. ನೀವು ನಂಬ್ತಿರೋ ಬಿಡ್ತೀರಾ, ಆ ವಿಜಯನಾರವೇ ನನ್ನಲ್ಲಿ ಕರೆಕ್ಟ್ ಇರ್ತಿದ್ರೆ ಈ ಏಪ್ರಿಲಲ್ಲಿ, ಈ ಯುಗಾದಿ ಹಬ್ಬ ಕಳೆದು ಸರ್ಪ್ರೈಸ್ ಆಗಿ ಅವರ ಮನೆಯ ಫೌಂಡೇಶನ್ ನಾನು ಹಾಕಿ ಕೊಡ್ತಿದ್ದೆ. ಲೋನ್ ತೊಗೊಂಡಾದರೂ ಹಾಕಿ ಕೊಡ್ತಿದ್ದೆ, ಆ ದುಡ್ಡಿಂದಲೇ ನಾನು ಗಾಡಿ ತಗೊಂಡಿದ್ದು. ಸೊ ಅದು ಪ್ರಶಾಂತ್ ಎಂಬ ಒಂದು ಗಂಡಸ, ಒಂದು ಅದಕ್ಕೆ ನೀವು ಸಂಬಂಧ ಕಲ್ಪಿಸಬೇಡಿ. ಹಲವಾರು ಜನ ನಿಮಗೆ ಪ್ರಶಾಂತ್ ಏನಾಗಬೇಕು, ಪ್ರಶಾಂತ್ ಹೇಗೆ, ಪ್ರಶಾಂತ್ ಏನು, ನಿಮ್ಮ ದೃಷ್ಟಿಕೋನದಿಂದ ನೋಡಿ ಅಂತ ಹೇಳಿದ್ದೀನಿ, ಆಯಿತಾ. ಅದು ನನಗೆ ಮತ್ತು ಪ್ರಶಾಂತಿಗೆ ಮಾತ್ರ ಗೊತ್ತು. ನಾನೊಂದು ಒಳ್ಳೆಯ ವ್ಯಕ್ತಿ ಅಂತ ಅಂದುಕೊಂಡಿದ್ದೆ. ಮತ್ತೆ ನೋಡುವಾಗ ಒಂದೊಂದೇ ಮುಖವಾಡಗಳು ನನಗೆ ಬಯಲಿಗೆ ಬರ್ತಾ ಇದೆ. ಅಂದುಕೊಂಡೆ ನಾನು ಮತ್ತು ರವಿ ನಿಟ್ಟೆಯವರವರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿರೋದು, ಸಹಾಯ ಮಾಡೋಕ್ಕೆ, ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ. ಬಟ್ ಆ ಮನುಷ್ಯ ನಮಗೆ ಇಬ್ಬರಿಗೂ ವಿಶ್ವಾಸ ದ್ರೋಹ ಮಾಡಿದ. ಗೊತ್ತಿಲ್ಲ ರವಿ ನಿಟ್ಟೆಯವರ ಜೊತೆ ಮಾತಾಡ್ತಿದ್ದಾರೆ ಅಂತ, ಬಟ್ ನನ್ನ ವಿಷಯದಲ್ಲಂತೂ ತುಂಬ ವಂಚನೆ. ಸೊ ನಾನು ಬಿಟ್ಟಿದ್ದೆ, ಕ್ಷಮಿಸಿ ಬಿಡ್ತಿದ್ದೆ. ಬಟ್ ಈ ಒಂದು ವ್ಯಕ್ತಿಯನ್ನು ನನಗೆ ಕ್ಷಮಿಸಲಿಕ್ಕೆ ಆಗೋದೇ ಇಲ್ಲ.
ಆಗಲ್ಲ. ನಾನು ತುಂಬ ಜನರಿಗೆ ಹೇಳಿದೆ. ಮೊನ್ನೆ ನಮ್ಮ ಆಂಟಿಗೆ ಹೇಳಿ ಬಂದೆ, ಇಲ್ಲ ಬಿಟ್ಬಿಡ್ತೀನಿ ನಾನು, ಎಲ್ಲ ಬಿಟ್ಬಿಡ್ತೀನಿ ನಾನು, ಜಾಬಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಆತನ ಪ್ರತಿಯೊಂದು ವಿಡಿಯೋ ನೋಡುವಾಗಲೂ, ಆತನ ಮುಖವನ್ನು ನೋಡುವಾಗಲೂ, ಅವರು ಮಾಡುವ ಕಿತಾಪತಿಗಳನ್ನು ನೋಡುವಾಗ ಎದ್ರಿಂದ ಆಟ ಆಡಲ್ಲ. ಪ್ರಶಾಂತ್ ಈಸ್ ನಾಟ್ ಪ್ಲೇಯಿಂಗ್ ಇನ್ ಫ್ರಂಟ್ ಆಫ್ ಮೀ. ಗಂಡಸ ಥರ ಎದುರು ಬಂದು ಮಾತಾಡಲ್ಲ. ಬಟ್ ಪ್ರಶಾಂತ್ ಏನು ಮಾಡ್ತಾರೆ ಅಂದರೆ ಮಾಡಿಸ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ವಿಷ್ಣು ಪ್ರಸಾದ್ ಅಂತ ಪತ್ರಕರ್ತರವರು, ಅವರು ಆ್ಯಕ್ಚುಲಿ ನನಗೆ ಅವತ್ತು ಮೆಸೇಜ್ ಮಾಡದಿದ್ದರೆ ಐ ಮೈಟ್ ಹ್ಯಾವ್ ಡನ್. ಅಷ್ಟು ನಂಗೆ ಟಾರ್ಚರ್ ಅನುಭವಿಸ್ತಾ ಇರೋ ಟೈಮಲ್ಲಿ ಅವರು ಇಲ್ಲಿ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಮ್ಮ ಅಂತ ಕೇಳ್ತಾರೆ. ಇಲ್ಲ ಸರ್, ನಾನು ಕಾಲ್ ಮಾಡಿದೆ ಇಮಿಡಿಯೇಟು. ನಾನು ಆ್ಯಕ್ಚುಲಿ ಅವರನ್ನು ಬ್ಲಾಕ್ ಮಾಡಿದ್ದೆ 1 ವರ್ಷ ಮೊದಲು. ನನಗೆ ಅವರಿಗೆ ಸ್ವಲ್ಪ ಗಲಾಟೆ ಆಗಿತ್ತು ಬೇರೆ ವಿಷಯದಲ್ಲಿ. ನಾನು ಅಂದ್ಕೊಂಡೆ ಧರ್ಮಸ್ಥಳ ವಿಚಾರ ಅಂತ. ಅವರು ಕೇಳಿದ್ದು ಅದು ವಿನೋದ್ ಅಂತ ಒಬ್ಬ ಹುಡುಗ, ನೀನು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ಅದೆಲ್ಲ ಸಾಲ್ವ್ ಆಯ್ತಾ ಅಂತ. ಎಲ್ಲ ವಿಚಾರವನ್ನು ಹೇಳಿದಾಗ ಫಸ್ಟಿಗೆ ಅವನು ಹೇಳಿದ ಹೆಸರು ಅನಿತಾ ಇದ್ದರೆ ಹಿಂದೆ ಪ್ಲೇ ಮಾಡ್ತಿರೋರು ಪ್ರಶಾಂತ್, ಬೇರೆ ಯಾರೂ ಅಲ್ಲ. ಈ ಅಣ್ಣ ಬಾಂಡು, ಎಣ್ಣೆ ಬಾಂಡು, ಗಿಣ್ಣೆ ಬಾಂಡು, ಹರಿಣಾಕ್ಷ ಶೆಟ್ಟಿ ಇಲ್ಲ. ಪ್ರಶಾಂತ್ ಕಡೆಯಿಂದ ಇನ್ಫಾರ್ಮೇಷನ್ ಹೋಗಿದೆ ನಿಮ್ಮ ಕಡೆಯಿಂದ ಅಂತ ಕರೆಕ್ಟ್ ಜಡ್ಜ್ ಮಾಡಿದರು. ಅವತ್ತು ನಾನು ಪ್ರತಿಯೊಂದು ವಿಷಯವನ್ನು ನನ್ನಲ್ಲಿ ಕೇಳಿದರು. ಆ್ಯಕ್ಚುಲಿ ಆ ವ್ಯಕ್ತಿ ಗಾಣಿಗನ ಜೊತೆನೂ ಮಾತಾಡಿದ್ದಾರೆ. ಪ್ರಶಾಂತಲ್ಲಿ ಮಾತಾಡಬೇಕು ಅಂತಿತ್ತು, ಬಟ್ ಪ್ರಶಾಂತ್ ಯಾವ ಕಾರಣಕ್ಕೂ ಸಿಗ್ತಿಲ್ಲ ಅಂದರೆ ಎಲ್ಲ ವಿಚಾರವನ್ನು ಗಾಣಿಗನಲ್ಲಿ ಮಾತಾಡಿದ್ದಾನೆ. ನಾನು ಈ ಕಡೆ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದೆ, ಇನ್ನೊಂದು ಕಡೆ ಫೋನಲ್ಲಿ ನಾನಿದ್ದೆ. ಅದೆಲ್ಲ ಗೊತ್ತಿಲ್ಲ ಅವರಿಗೆ ವಿಚಾರ. ಅವರು ಒಂದೇ ಒಂದು ಹೇಳಿದ, ಅವ್ರು ಹೇಳಿದ ಮೇಲೆ ನಾನು ನಂಬಿದೆ. ಮತ್ತು ನನ್ನ ಆತ್ಮೀಯಳಾದ ಒಬ್ಬಳು ಗೆಳತಿ, ನನ್ನ ತಂಗಿ ಥರ ಹೋರಾಟಗಾರ್ತಿ, ಅವಳು ಹೇಳಿದ್ದು, ಇಲ್ಲ ಅನಿತಾ, ಪ್ರಶಾಂತ್ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಂದಿದ್ದಾರೆ, ನೀವು ರೈಸ್ ಆಗ್ತೀರಿ ಅಂತ ನಾನು ಫಸ್ಟಿಗೆ ಹೇಳಿರಲಿಲ್ಲ. ನಾನು ನನ್ನ ಕಿವಿಯಾರೆ ದಿನೇಶ್ ಗಾಣಿಗ ಪ್ರಶಾಂತಿಗೆ ಕಾನ್ಫರೆನ್ಸ್ ಹಾಕುವಾಗ ಕೇಳಿದ್ದಾರೆ ಕೆಲವು ವಿಚಾರ. ಅದು ನನಗೆ ಸಹಿಸ್ಲಿಕ್ಕಾಗಲಿಲ್ಲ. ಒಂದು ವೈಯಕ್ತಿಕ ರಿಲೇಷನ್ ನಮ್ಮ ನಡುವೆ ಅಂಥದ್ದು ಏನು ಇರಲಿಲ್ಲ. ಇದ್ರೊಂದು ಇಟ್ ವಾಸ್ ಜಸ್ಟ್ ಎ ಫ್ರೆಂಡ್ಶಿಪ್, ನಮ್ಮ ಒಂದು ಸಹೋದರನ ಥರ ಭಾವನೆ, ಏನೋ ಆಗಿರಲಿ. ಇಟ್ಸ್ ಎ ಬೆಸ್ಟ್ ಫ್ರೆಂಡ್ ಅಷ್ಟೇ ನಾನು ಹೇಳಿರು. ಯಾಕಂದರೆ ಅವರ ಮಗಳಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗಲೂ ಅವ್ರು ಹೇಳಿದ್ದು ನನ್ನ ಫ್ರೆಂಡ್ ಅಂತಲೇ ಹೇಳಿದ್ದು. ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ನನ್ನನ್ನು, ಆಯಿತಾ. ನನಗೆ ಪ್ರಶಾಂತಿಗಿಂತಲೂ ಹೆಚ್ಚು ಕಾಳಜಿ ಇದ್ದಿದ್ದು ಅವ್ರ ಮಗಳ ಮೇಲೆ. ನನ್ನ ತಂಗಿ ಮಗಳು ಅದೇ ವಯಸ್ಸು, ಮೊನ್ನೆ ಬಂದಿದ್ಲು ನಮ್ಮ ಮನೆಗೆ. ಸೊ ಅವಳಿಗೆ ಹೇಳಿದ್ದೆ, ನಿಂಗೊಂದು ಫ್ರೆಂಡ್ ಮಾಡಿಕೊಡ್ತೀನಿ, ಯಾಕಂದರೆ ಒಂದೇ ಊರಿನವರು, ನಿಂಗೊಬ್ಳು ಫ್ರೆಂಡನ್ನು ನಾನು ಮಾಡಿಕೊಡ್ತೀನಿ ಅಂತ ಪ್ರಶಾಂತ್ ಇಲ್ಲಿ ಹೇಳಿದ್ದೆ. ನನ್ನ ತಂಗಿ ಮನೆಯಲ್ಲಿ ಬಿಡಿ, ಅವಳಿಗೆ ಆಟ ಆಡಲಿಕ್ಕೆ ಒಬ್ಳು ಆಗ್ತದೆ, ಒಬ್ಬಳೇ ಬೆಳೆಯೋದು ಬೇಡ ಅಂತ. ಸೊ ಇದಿಷ್ಟು. ಮತ್ತು ಕೆಲವರು ನಿಮಗೆ ಕೆಟ್ಟ ಕಮೆಂಟ್ ಹಾಕೋದು, ಪ್ರಶಾಂತ್ ನಿಂಗೆ ಏನು ಸಂಬಂಧ, ಯಾಕೆ ನಿಮಗೆ? ನಾನು ಕೇಳ್ತಿದ್ದು, ನಾನು ಎಲ್ಲರಿಗೂ ನನ್ನ ಪ್ರಶಾಂತ್ ಬಗ್ಗೆ ಕಾಲ್ ಮಾಡೋಕೆ ಹೇಳಿದ್ದು, ನಮ್ಮಿಬ್ಬರ ವಿಷಯಕ್ಕೆ ನಡುವೆ ಬರಬೇಡಿ, ನಮ್ಮಿಬ್ಬರ ವಿಚಾರಕ್ಕೆ ಬರಬೇಡಿ, ನಾವು ಸಾಲ್ವ್ ಮಾಡ್ಕೋತೀವಿ. ಇವತ್ತಲ್ಲಂದರೆ ನಾಳೆ ಅವರು ನನ್ನ ಎದುರು ಬರಲೇಬೇಕು, ಮಾತಾಡಲೇಬೇಕು. ನಾನು ಈ ಪ್ರಶಾಂತಿಗೂ ಗಾಣಿಗರಿಗೂ ಒಂದೇ ಹೇಳೋದು, ಯಾವ ಕ್ಷೇತ್ರಕ್ಕೆ ಬೇಕಾದರೂ ನಾನು ಬಂದು ಆಣೆ ಪ್ರಮಾಣ ಮಾಡಲಿಕ್ಕೆ ರೆಡಿತೀನಿ. ಯಾಕಂದರೆ ಈಗ ನಾನು ಹೇಳಿದಲ್ಲ, ಇವರದ್ದು ವಿಚಾರ ವಿಜಯ್ ವಿಖ್ಯಾತದ್ದು, ನಿನ್ನೆ ಈಗ ಇವತ್ತು ನೋಡಿದೆ ನಾನು ವಿಡಿಯೋ. ಆ ವ್ಯಕ್ತಿನೂ ಈ ಸೋಷಲ್ ಮೀಡಿಯಾ ಎಂಬುದು ಎಷ್ಟು ಕೆಟ್ಟದಾಗಿದೆ ಅಂದರೆ, ಸುಳ್ಳು ಅಪವಾದಗಳು. ನನ್ನ ಮೇಲೆ ಬಂದ ಫಸ್ಟ್ ಅಪವಾದನೆ ಹೋರಾಟದಿಂದ, ವೈಯಕ್ತಿಕ ಕಾರಣಗಳಿಂದ, ಫ್ಯಾಮಿಲಿ ರೀಸನಿಂದ ಹಿಂದೆ ಬರ್ತೀನಿ, ನನಗೆ ಜಾಬಿಗೆ ಸಮಸ್ಯೆ ಆಗ್ತದೆ ಅಂತ ಅಂದ ಕೂಡಲೇ ಡೀಲ್ ಆಗಿದೆ. ನಾನಿರುವ ಈ ಮನೆ, ನಾನು ಸ್ವಂತ ಕಷ್ಟಪಟ್ಟು ನಾನು ಮಾಡಿದ ಮನೆ, ನಾನು ಬಡಿಗೆ ಕೊಡೋದು, ಅದು ಏನಿದ್ರೂ ನಾನೇ ನೋಡ್ಕೊಳ್ಳೋದು. ನಾನು ತೊಗೊಂಡ ಗಾಡಿ ಒಂದು 2 ವೀಲರ್ ತೊಗೊಂಡೆಪ್ಪ. ಯಾವಾಗಲೇ 4 ವೀಲರೇ ತೊಗೊಳ್ಬೇಕಾದವಳು ನಾನು 2 ವರ್ಷ ಮುಂಚೆ ದುಡ್ಡು ಒಟ್ಟು ಮಾಡಿಟ್ಟಿದ್ದೆ, ಅದು ಯಾರ್ಯಾರಿಗೂ ಹೋಯ್ತು, ದಾನ ಕೊಟ್ಟೆ. ಸೊ 2 ವೀಲರ್ ತೊಗೊಂಡೆ, ಅದು ಧರ್ಮಸ್ಥಳದವರು ಕೊಟ್ಟಿದ್ದು. ನಾನೇನೇ ಮಾಡಿದರೂ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ಡೀಲ್ ಆಗಿದ್ದೀನಿ, ಇದೊಂದು ಅಪವಾದ. ನಾನು ಹೇಳಿದೆ, ಯಾವ ಕ್ಷೇತ್ರಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿಕ್ಕೂ, ಅಲ್ಲಂದರೆ ಕಾನೂನಾತ್ಮಕಕ್ಕೆ ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೀನಿ. ಅದನ್ನು ನಾನು ಬರೆದಿದ್ದೀನಿ FIR ಕಾಪಿಯಲ್ಲಿ. ನಾನು ಅದರ FIR ಕಾಪಿಯಲ್ಲಿ ಇದೆ, ಅದು ಸಾರಾಂಶದಲ್ಲಿ. ಮೊನ್ನೆ ಜಡ್ಜ್ ಮುಂದೆ ಮಾತಾಡಿದ್ದೇನೆ ನಾನು 164 ಸ್ಟೇಟ್ಮೆಂಟಲ್ಲಿ. ನನಗೆ ಬಂದ ಅಪವಾದ, ಫಸ್ಟು ನಾನು ಧರ್ಮಸ್ಥಳದ ಜೊತೆ ಡೀಲ್ ಆಗಿದ್ದೀನಿ, ₹1 ನಾನು ಮುಟ್ಟಲ್ಲ. ಒಬ್ಬರು ಹೇಳಿದರು, ಡೀಲ್ ಆಗಿದ್ದನ್ನು ನಂಬುವುದಿಲ್ಲ ನಾವು. ಡೀಲ್ ಆಗ್ತಿದ್ರೆ ₹1 ಅಲ್ಲ, 1 ಕೋಟಿಗೆ ಡೀಲ್ ಆಗ್ತೀನಿ. ಆ 1 ಕೋಟಿ ರೂಪಾಯಿಯನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕೈಯಲ್ಲಿ ಕೊಟ್ಟು ಹೇಳ್ತೀನಿ, ಮಹೇಶ್ ಅಣ್ಣ ಇದನ್ನು ನೀವು ಸೌಜನ್ಯ ವಿಚಾರದಲ್ಲಿ ಕೇಸಿಗೆ ಎಷ್ಟು ಖರ್ಚಾಗುತ್ತೋ ಅದಕ್ಕೆ ಯೂಸ್ ಮಾಡ್ತೀನಿ. ಎಲ್ಲಾದರೂ ಕೊಡೋರು ಯಾರಿಲ್ಲ. 1 ಕೋಟಿಗಿಂತ ಕಡಿಮೆ ಅನಿತಾ ಡೀಲ್ ಆಗಲ್ಲ. ಆದರೆ ₹1 ಅನಿತಾ ಮುಟ್ಟಲ್ಲ. ಯಾಕಂದರೆ ನನ್ನಲ್ಲಿ ಬುದ್ಧಿ ಇದೆ, ವಿದ್ಯೆ ಇದೆ, ಕೆಲಸ ಇದೆ, ನಾನು ದುಡಿದು ಸಂಪಾದಿಸ್ತೀನಿ. ನಾನು 2022 ಫೆಬ್ರವರಿಯಲ್ಲಿ ನಾನು ಬೆಂಗಳೂರಿಗೆ ಬರುವಾಗ, ಅಂದರೆ ಅದಕ್ಕಿಂತ ಮೊದಲು 3 ವರ್ಷ ನಾನು ಮಂಗಳೂರಲ್ಲಿದ್ದೆ, ಕೆಲಸ ಮಾಡ್ತಿದ್ದೆ. ನನ್ನ ತಮ್ಮನ ಮದುವೆ ಆದ ಕೂಡಲೇ ಬೆಂಗಳೂರಿಗೆ ಬರುವಾಗ ಒಳ್ಳೆ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿತ್ತು, ಓಲಾ ಕಂಪನಿಯಲ್ಲಿ ಎಕ್ಸ್ಟರ್ನಲ್ ಆಡಿಟರ್ ಆಗಿ. ನನಗೆ ಅಲ್ಲಿ ಒಂದು ಫ್ಯಾಮಿಲಿ ಬಿಟ್ಟು ಬರಬೇಕು, ಒಂದು ಜಾಬ್ ಪ್ರೊಫೆಷನ್ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಜಾಬ್ಗೆ. ಮತ್ತು ನನಗೆ MBA ಮಾಡಬೇಕು ಅಂತಿತ್ತು. ನಾನು ಆವಾಗ ಒಂದು ಚಾಲೆಂಜ್ ಮಾಡಿದೆ ಮನೆಯವರಲ್ಲಿ, ನಾನು ಅನಿತಾ ವಾಪಸ್ ಮಂಗಳೂರಿಗೆ ಬರಬೇಕಿದ್ರೆ 4 ವೀಲರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾಳೆ ಅಂದರೆ ನನಗೆ ಛಲ ಇತ್ತು. ನನ್ನನ್ನು ತುಳಿದವರ ಮುಂದೆ ನಿಲ್ಲಬೇಕು ಅಂತ ಛಲ ಇತ್ತು. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿದಿದ್ದೀನಿ. ನಾನು ಕಷ್ಟಪಟ್ಟು ಡೇ ನೈಟ್ ನಾನು ದುಡಿದಿದ್ದೀನಿ. ಒಂದು ಬೆಳಿಗ್ಗೆ 8 ಗಂಟೆಗೆ ಹೋದರೆ ನಾನು ಯಾವತ್ತು ಬರೋದು 12 ಗಂಟೆ ನಾನು ವರ್ಕ್ ಮಾಡಿದ್ದು ಇದೆ.
ಮಾರ್ಚ್ ಒಂದು ತಿಂಗಳಲ್ಲಿ ನಾನು ವರ್ಕ್ ಮಾಡಿದ ಕೆಲಕ್ಕೆಲ್ಲ ಪ್ರತಿದಿನ ನಾನು ಮಲ್ಕೊಂಡಿದ್ದು 2 ಗಂಟೆ ಹೊತ್ತು 3 ಗಂಟೆ ಹೊತ್ತು ಅಷ್ಟೇ, ಬರೀ ನಾನು ನಿದ್ದೆ ಮಾಡಿದ್ದು. ಯಾಕಂದರೆ ಬಂದ ಮೇಲೆ ಇದು ಫೇಸ್ಬುಕ್ಕು ವೀಡಿಯೋ ಅದು ಇದಾಯಿತು, ಆಫೀಸಲ್ಲಿ ವರ್ಕ್ ಆಯಿತು. ನಂದು MBA ರಿಲೇಟೆಡ್ ಸ್ಟಡೀಸು ನಡೀತಾ ಇದೆ. ಅದು ಈ ವರ್ಷ ಕಂಪ್ಲೀಟ್ ಆಗಲೇಬೇಕು ನನಗೆ. ಯಾಕಂದರೆ ನಾನು ಅಕ್ಕ ನನಗೆ MBA ಮಾಡಬೇಕು ಅಂತ ಹೇಳಿದ ತಕ್ಷಣ 2.5 ಲಕ್ಷ ರೂಪಾಯಿ ಕೊಟ್ಟು ನಾನು ಆ ಫೀಸ್ ಕಟ್ಟಿದ್ದು ನನ್ನ ಅಕ್ಕ. ಯಾಕಂದರೆ ನಾನು ಒಬ್ಬಳೇ ಡಬಲ್ ಗ್ರ್ಯಾಜುಯೇಟ್ ಅಲ್ಲ, ನನ್ನ ತಮ್ಮ ಕೂಡ ಡಬಲ್ ಗ್ರ್ಯಾಜುಯೇಟ್ ನಮ್ಮ ಮನೇಲಿ. ನನಗೆ ಡಬಲ್ ಗ್ರ್ಯಾಜುಯೇಷನ್ ಅವತ್ತೇ ಮಾಡಬೇಕಿತ್ತು ನಾನು. ಆವಾಗ ನನ್ನ ಬಿಸ್ನೆಸ್ಸು ದುಡ್ಡು ಮಾಡೋಕ್ಕೆ ಸಣ್ಣ ಸಣ್ಣ ಪುಟ್ಟ ಜಾಬ್ ಹಿಂದೆ ಹೋದೆ. ಆಗ ನನಗೆ ಎಜುಕೇಷನ್ ಬೇಡ ಅನಿಸ್ತು. ಇವಾಗ ನನಗೊಂದು ಮ್ಯಾನೇಜರ್ ಆಗಬೇಕಿದ್ರೆ ಕಂಪನಿ ಪೋಸ್ಟಿಗೆ ನೆಕ್ಸ್ಟ್ ನಾನು ಪ್ರಮೋಷನ್ಗೆ MBA ಆಗಲೇಬೇಕಿತ್ತು, ಒಳ್ಳೆಯದು ಅಂತ ಅನಿಸಿತ್ತು ನನಗೆ. ಸೊ ಮಾಡಬೇಕು ಅಂತ ಅದೊಂದು ಅಂತಿಮ ಹಂತದಲ್ಲಿ ಇದೆ ನಂದು. ಹೇಗಾದರೂ ಕಂಪ್ಲೀಟ್ ಮಾಡಲೇಬೇಕು, ಆ ಸರ್ಟಿಫಿಕೇಟ್ ನಾನು ತಗೊಳ್ಳೇಬೇಕು. ಯಾಕಂದರೆ ನನ್ನ ಅಕ್ಕ ಒಂದೇ ಒಂದು ಮಾತಿಗೆ 2.5 ಲಕ್ಷ ಕೊಟ್ಟಿದ್ದಾಳೆ ನನಗೆ. ನಾ ಗಾಡಿ ಹೇಗೆ ತಗೊಂಡ್ರು ಅಂತ ಹೇಳಿದಲ್ಲ, ಗಾಡಿ ಹೇಗೆ ತಗೊಂಡ್ರಿ ಅಂತ ನನ್ನ ಫ್ಯಾಮಿಲಿಯವರು ಫುಲ್ ಸಪೋರ್ಟ್ ನನಗಿದೆ, ಇಲ್ಲ ಅಂತ ಹೇಳಲ್ಲ, ಎಲ್ಲ ವಿಚಾರದಲ್ಲಿ ಇದೆ. ಅದು ಪ್ರಶಾಂತಿಗೆ ಗೊತ್ತು ಚೆನ್ನಾಗಿ. ಅವ್ರು ಎಷ್ಟೋ ಸಲ ಹೇಳಿದಾಗೆ, ನಿಮ್ಮ ಅಕ್ಕ ತಂಗಿರು ನಿಮ್ಮನ್ನು ಎಷ್ಟು ಆಸೆ ಮಾಡ್ತಾರೆ ನೋಡಿ, ತುಂಬ ಲಕ್ಕಿ ನೀವು ಅಂತ. ಯಾಕಂದ್ರೆ ನಾನು ಇಷ್ಟೊಂದು ಕಿತಾಪತಿಗಳು ಮಾಡಿದ್ರು ಹೋರಾಟದಲ್ಲಿ, ಇಷ್ಟೆಲ್ಲ ಕೇಸ್ ಹಾಕ್ಕೊಂಡಿದ್ದು, ಕೊನೆಗೆ ನನಗೆ ಸಪೋರ್ಟ್. ನಾನು ಅಂದ್ಕೊಂಡು ಸೌಜನ್ಯ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಮಾಡುತ್ತೆ ಅಂತ, ಯಾರೂ ಮಾಡಿಲ್ಲ. ಎಲ್ಲರನ್ನೂ ನನ್ನನ್ನು ತೇಜೋವಧೆ ಮಾಡಿ ತುಳಿಲಿಕ್ಕೆ ನೋಡಿದ್ರು ಬಿಟ್ಟರೆ ನನ್ನ ರಿಯಲ್ ಫ್ಯಾಮಿಲಿ. ಅಲ್ಲಿ ನಾನು ಪ್ರಶಾಂತಿಗೆ ಹೇಳಿದೆ, ನೋಡಿ ಪ್ರಶಾಂತ್, ಫ್ಯಾಮಿಲಿ ಎಷ್ಟು ನಮಗೆ ಇಂಪಾರ್ಟೆಂಟು ನೋಡಿ. ಅವರು ಸಹ ಹೇಳ್ತಾರೆ, ನನ್ನ ಫ್ಯಾಮಿಲಿಯವರು ಯಾರು ಸಪೋರ್ಟ್ ಇಲ್ಲ. ಕೊನೆಗೆ ನಿಮಗೆ ಹೆಲ್ಪಿಗೆ ಬರೋದು ನಿಮ್ಮ ಫ್ಯಾಮಿಲಿ, ಅದರಲ್ಲಿ ನಿಮ್ಮ ಬ್ಲಡ್ ರಿಲೇಟಿವ್ಸ್ ಮಾತ್ರ, ಅಕ್ಕ ತಂಗಿಯರಿದ್ದರೆ, ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ ಮಾತ್ರ. ಸೊ ಇದಿಷ್ಟು ವಿಚಾರ. ಇನ್ನು ನನ್ನ ಬಗ್ಗೆ ಪದೇ ಪದೇ ಅಲ್ಲಿ ಕಮೆಂಟ್ ಹಾಕೋದು, ಪ್ರಶಾಂತಿಗೂ ನಿಂಗೂ ಏನು ಸಂಬಂಧ, ನಿನ್ನ ತಮ್ಮನ ಅಣ್ಣನ, ಇದು ಯಾರಿಗಲ್ಲ, ಕೊಳಕು ಬುದ್ಧಿಯ ಶೈಲಜಾ ಅಮರನಾಥ್ ಕೂಡ ಅದೇ ಕೇಳೋದು. ಕೇಳು ನೀನೇ ಅವನಲ್ಲಿ ಪಾಡ್ಕಾಸ್ಟ್ ಮಾಡಿ ಕೇಳು, ನಿಂಗೇನು ಸಂಬಂಧ. ನನಗಿಂತ ಕ್ಲೋಸ್ ಇರೋಳು ನೀನೇ ತಾನೆ. ಈಗ ನನ್ನನ್ನು ಬಿಟ್ಟು ನಿನ್ನ ಹಿಂದೆ ತಾನೆ ಪ್ರಶಾಂತ್ ಬಂದಿದ್ದಲ್ಲ, ನೀನು ಅವನ ಹಿಂದೆ ಹೋಗಿದ್ಯಾ ಗೊತ್ತಿಲ್ಲ. ಅಂಥದ್ದು ಶೈಲಜಾ ಅಮರನಾಥ್ ನಮ್ಮಿಬ್ಬರ ನಡುವೆ ಆಟ ಆಡಿದ್ದಂತೂ ಸತ್ಯ. ಅದೇನೇ ಇರಲಿ, ನಾನು ಪ್ರಶಾಂತಿಗೂ ಗಾಣಿಗರಿಗೂ ಕೊನೆಯದಾಗಿ ಒಂದೇ ಹೇಳೋದು, ನನ್ನದು ಏನು ತಪ್ಪಿಲ್ಲ ಅಂತ ನಾನು ವಾದ ಮಾಡ್ತೀನಿ. ಅದು ಪ್ರಶಾಂತ್ ಮಾತ್ರ ಬಂದರೆ ಒಳ್ಳೆಯದು, ಬೇಕಾದರೆ ಗಾಣಿಗರನ್ನ ಕರ್ಕೊಂಬಂದು ಯಾವ ಕ್ಷೇತ್ರಕ್ಕೆ ನೀವೇ ನಂಬೋ ನಿಮ್ಮದೇ ಊರಿನ ಕೋಟ ಅಮೃತೇಶ್ವರಿ ದೇವಿ ಎದುರು ಪ್ರಮಾಣ ಮಾಡಿ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೀನಿ. ದೇವಿ ನನ್ನನ್ನು ಕಾಪಾಡಿದ್ದಾಳೆ. ಒಂದು ವಿಚಾರದಲ್ಲಿ ಗಾಣಿಗರು ಮಾಡಿದ ತಪ್ಪಿಗೆ ಗಾಣಿಗರಿಗೆ ಪೆಟ್ಟು ಬಿದ್ದಿದೆ. ಪ್ರಶಾಂತ್ ತಪ್ಪು ಮಾಡಿದರೆ ಪ್ರಶಾಂತಿಗೂ ಪೆಟ್ಟು ಬೀಳುತ್ತೆ, ಬೀಳದಿದ್ದರೆ ನನ್ನ ಕಡೆಯಿಂದ ಬೀಳುತ್ತೆ. ನಾನು ಫೇಸ್ ಟು ಫೇಸ್ ಮಾಡ್ತೀನಿ. ಬರ್ತೀನಿ ಪ್ರಶಾಂತ್. ನಿನ್ನೆ ವಿಡಿಯೋದಲ್ಲಿ 2 ಪ್ಲೇಸಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು, ನಾನು ಅವರ ಮನೆಗೆ ಹೋದ ವಿಚಾರದ ಬಗ್ಗೆ ಸಣ್ಣದಾಗಿ, ಅವರು ನನ್ನ ಹೆಸರು ಹೇಳಲ್ಲ. ಇನ್ನೊಂದು, ಆ 2 ಇದನ್ನು ನಾನು ಸ್ಕ್ರೀನ್ಶಾಟನ್ನು ನಾನು ಕಳಿಸ್ಬೇಕಾದವ್ರಿಗೆ ಕಳಿಸ್ತೀನಿ. ಇನ್ನೊಂದು ವಿಚಾರ ಅಂದರೆ, ಒಂದು ನಾನು ಅವರ ಮನೆಗೆ ಹೋಗಿದ್ದು, ಇನ್ನೊಂದು ನೋ ಅಂದ ಮೇಲೆ ಅವನ ಹಿಂದೆ ಹೋಗ್ತಾನೆ ಅಂತ. ಪ್ರಶಾಂತ್, ನಾನು ನಿಮ್ಮ ಹಿಂದೆ ಬರೋದು ನೋ ಅಂದಿದ್ದಕ್ಕೆ ನಿಮ್ಮದು ಇದು ಮಾಡೋಕ್ಕೇನಲ್ಲ, ಗೊತ್ತಾಯ್ತಾ? ಐ ನೀಡ್ ಸಮ್ ಕ್ಲಾರಿಫಿಕೇಷನ್ ಫ್ರಮ್ ಯು ಪ್ರಶಾಂತ್, ಬಿಕಾಸ್ ಯು ಹ್ಯಾವ್ ಎಂಟರ್ಲಿ ಸ್ಪಾಯ್ಲ್ಡ್ ಮೈ ನೇಮ್. ಸೌಜನ್ಯ ಹೋರಾಟಗಾರರ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿದ ವ್ಯಕ್ತಿ ನೀವು. ಯು ಆರ್ ನೌ ಆಲ್ಸೋ ಯು ಆರ್ ಪ್ಲೇಯಿಂಗ್ ಬಿಹೈಂಡ್ ಮೀ. ಈಗಲೂ ಅಷ್ಟೇ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳೋದು. ಆ ಶೈಲಜಾ ಅಮರನಾಥ್ಗೆ ಮತ್ತು ಹರಿಣಾಕ್ಷ ಶೆಟ್ಟಿಗೆ ಮತ್ತು ಅವನು ಚಪ್ಪರು ಇವನು ಶ್ರೀನಾಥ ಶೆಟ್ಟಿಗೆ ಕೆಟ್ಟದಾಗಿ ಹೇಳಿದಿರಿ. ಬೇಡದ ವಿಷಯಗಳು, ಇಲ್ಲದ ವಿಷಯಗಳನ್ನೆಲ್ಲ. ಒಂದು ನಂಬಿಕಸ್ತ ಅಂತೇಳಿ ಏನಾದರೂ ವಿಚಾರಗಳು, ನಾನಂಥ ಪರ್ಸನಲ್ ವಿಷಯ ಏನು ಹೇಳಿಲ್ಲ. ಡೇ 2ಗೆ ನಾನು ಹೇಳಿದ್ದೀನಿ, ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಪ್ರಶಾಂತ್ ಬೀಯಿಂಗ್ ಎ ನಾರ್ಮಲ್ ಫ್ರೆಂಡ್ ನನ್ನಲ್ಲಿ ಮಾತಾಡಿ, ಬೇರೆ ಯಾವುದೇ ವೈಯಕ್ತಿಕ ಆಸಕ್ತಿಗಳು ಬೇಡ. 2ನೇ ದಿವಸ ನಾನು ಹೇಳಿದ್ದೀನಿ ನಿಮಗೆ. ಮತ್ತು ಡೆಲ್ಲಿಯಿಂದ ಇರುವ ಸಂಬಂಧ, ಅಂಥದ್ದೇನು ಸಂಬಂಧ ನನ್ನ ನಡುವೆ ಇರಲಿಲ್ಲ. ನಾನು ನಂಬಿದೆ, ನಾನು ಹೋರಾಟಗಾರಲ್ಲಿ ಅತಿ ಹೆಚ್ಚು ನಂಬಿದ ಒಂದು ವ್ಯಕ್ತಿ ಅಂದರೆ ಪ್ರಶಾಂತ್. ಹಾಗೆ ನನ್ನ ಪರ್ಸ್ನಲ್ ವಿಚಾರಗಳನ್ನು ಹಿಡಿದು ಎಲ್ಲ ವಿಚಾರಗಳನ್ನು ಇದು ಮಾಡಿದೆ. ಈ ವಾಸ್ ಅ ಗುಡ್ ಫ್ರೆಂಡ್, ಗೈಡ್ ಮಾಡ್ತಿದ್ರು ನನ್ನನ್ನು. ಏನಾದರೂ ಇವತ್ತು ಕೊಟ್ಟಿದ್ದೆ, ನಾನು ಹೀಗೆ ಒಂದು ವಿಡಿಯೋ ಮಾಡಬೇಕಿದೆ, ಇದನ್ನು ಕೇಳಿದ್ದೀನಿ ನಾನು. ಪ್ರಶಾಂತ್, ಈಗ ನನಗೆ ಇವತ್ತು ಹೈಗ್ರೌಂಡ್ ನಾನು ಈ ಕೇಸಿನ ವಿಚಾರಗಳೆಲ್ಲ ಮಾತಾಡ್ಬೋದಾ? ಬೇಡ ಅಂದರು ಅವರು. ಕಾನೂನಾತ್ಮಕವಾಗಿ ಮಾತಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಲಾಸ್ಟಿಗೆ ನಾವು ಕಾನ್ವರ್ಸೇಷನ್ ಮಾಡುವಾಗಲೂ. ಅದೇನೇ ಇರಲಿ, ತುಂಬ ಲೇಟ್ ಆಗ್ತಿದೆ ನನಗೆ. ಇವತ್ತು ಆಫೀಸಿಗೆ ಹೋಗಬೇಕು, ಕೋರ್ಟಿಗೆ ಹೋಗಬೇಕು, ಸ್ವಲ್ಪ ವಿಚಾರಗಳಿದೆ. ಮತ್ತೆ ಸಿಗೋಣ.